ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಫಿಸಿಕ್ಸ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್, ವಾಟ್ ಆರ್ ಫೋಟೋ ಸೆಲ್ಸ್? ರೈಟ್ ಇಟ್ಸ್ ಯೂಸಸ್. ಇಲ್ಲಿ ಫೋಟೋ ಸೆಲ್ಸ್ ಅಂದರೆ ಏನು ಅಂತ ಬರೀಬೇಕು ಆ್ಯಂಡ್ ಅದರ ಯೂಸಸ್. ದ ಫೋಟೋ ಸೆಲ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಫೋಟೋ ಸೆಲ್ ಅನ್ನುವಂಥದ್ದು ಒಂದು ಡಿವೈಸು. ಇದು ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದರ ಯೂಸಸ್ ನೋಡೋದಾದರೆ, ದೀಸ್ ಆರ್ ಯೂಸ್ಡ್ ಇನ್ ಆಟೋಮ್ಯಾಟಿಕ್ ಸ್ಟ್ರೀಟ್ ಲೈಟ್ಸ್. ಸೊ ಆಟೋಮ್ಯಾಟಿಕ್ ಸ್ಟ್ರೀಟ್ ಲೈಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಬೀದಿ ದೀಪಗಳು ನೀವು ನೋಡಿರ್ಬೋದು, ಒಂದಿಷ್ಟು ಸ್ಟ್ರೀಟ್ ಲೈಟ್ಸ್ಗಳು ಅದಕ್ಕದೇ ಆಫ್ ಆಗುತ್ತೆ, ಅದಕ್ಕದೇ ಆನ್ ಆಗುತ್ತೆ. ಸೊ ಡೇ ಟೈಮಲ್ಲಿ ಆಫ್ ಆಗಿರುತ್ತೆ ಆ್ಯಂಡ್ ನೈಟ್ ಟೈಮಲ್ಲಿ ಅದಕ್ಕದೇ ಆನ್ ಆಗುತ್ತೆ. ಸೊ ಇದು ಯಾವುದ್ರ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ಲೈಟ್ ಇಂಟೆನ್ಸಿಟಿ. ಸೊ ಬೆಳಕು ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ. ಓಕೆ, these are used in smoke detectors and fire alarms. ಸೊ ಸ್ಮೋಕ್ ಡಿಟೆಕ್ಟರ್ಸಲ್ಲಿ ಮತ್ತು ಫೈರ್ ಅಲಾರಾಮ್ಸ್ಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ಸ್ಮೋಕ್ ಡಿಟೆಕ್ಟರ್ ಅಂತ ಅಂದರೆ ಏನು ಹೊಗೆ ಬರುತ್ತಲ್ವ, ಸೊ ಅದನ್ನು ಡಿಟೆಕ್ಟ್ ಮಾಡುವಂಥದ್ದು. ಮತ್ತು ಫೈರ್ ಅಂದರೆ ಏನಾದರೂ ಬೆಂಕಿ ಹತ್ಕೊಂಡಿದ್ರೆ ಸೊ ಆಗ ಅದು ಡಿಟೆಕ್ಟ್ ಮಾಡಿ ಒಂದು ಅಲಾರಾಮ್ ಆನ್ ಮಾಡುತ್ತೆ, ಅಲಾರಾಮ್ ಕೊಡುತ್ತೆ. ಸೊ ಆಗೇನಾಗುತ್ತೆ, ಇಲ್ಲಿ ಬೆಂಕಿ ಹತ್ತಿದೆ ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ, ಹೋಟೆಲ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ದೀಸ್ ಆರ್ ಯೂಸ್ಡ್ ಇನ್ ಆಟೋಮ್ಯಾಟಿಕ್ ಡೋರ್ಸ್. ಆಟೋಮ್ಯಾಟಿಕ್ ಡೋರ್ಸಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ನೀವು ಮಾಲ್ಸ್ಗಳಲ್ಲೆಲ್ಲ ನೋಡಿರ್ಬೋದು. ಸೊ ಅಲ್ಲಿ ಆ ಡೋರ್ನ ಎದುರುಗಡೆ ಹೋಗಿ ನಿಂತ ತಕ್ಷಣ ಅದು ಓಪನ್ ಆಗುತ್ತೆ, ಯಾಕೆಂದರೆ ಅಲ್ಲಿಂದ ಬಂದ ತಕ್ಷಣ ಕ್ಲೋಸ್ ಆಗುತ್ತೆ, ಹೌದಾ? ಸೊ ಇದು ಕೂಡ ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ಇಂಟೆನ್ಸಿಟಿ ಆಫ್ ಲೈಟ್. ಸೊ ಬೆಳಕು ಎಷ್ಟಿದೆ, ಸೊ ನೀವು ಅಲ್ಲೋಗಿ ನಿಂತಾಗ ನೀವು ಅಡ್ಡ ಆಗ್ತಿರಲ್ವ, ಸೊ ಬೆಳಕು ಕಡಿಮೆ ಆಗುತ್ತೆ. ಸೊ ಆಗ ಅದು ಓಪನ್ ಆಗುತ್ತೆ ಆ್ಯಂಡ್ ಅಲ್ಲಿಂದ ನೀವು ಹೊರಗೆ ಬಂದ ತಕ್ಷಣ ಅಲ್ಲಿ ಮತ್ತೆ ಅಗೇನ್ ಬೆಳಕು ಜಾಸ್ತಿ ಆಗುತ್ತೆ, ಆಗ ಅದು ಕ್ಲೋಸ್ ಆಗುತ್ತೆ. ಸೊ ಈ ಥರ ಆಟೋಮ್ಯಾಟಿಕ್ ಡೋರ್ಸಲ್ಲಿ, ಆಟೋಮ್ಯಾಟಿಕ್ ಸ್ಟ್ರೀಟ್ ಲೈಟ್ಸಲ್ಲಿ ಆ್ಯಂಡ್ ಸ್ಮೋಕ್ ಡಿಟೆಕ್ಟರ್ಸ್, ಫೈರ್ ಅಲಾರಾಮ್ಸ್ಗಳಲ್ಲಿ ಫೋಟೋ ಸೆಲ್ಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ರೈಟ್ ಎ ನೋಟ್ ಆನ್ ಡಿಸ್ಪರ್ಷನ್. ಇಲ್ಲಿ ಡಿಸ್ಪರ್ಷನ್ನ ಬಗ್ಗೆ ಬರಿಬೇಕು. ಡಿಸ್ಪರ್ಷನ್ ಈಸ್ ದ ಫೆನಾಮಿನಾನ್ ಇನ್ ವಿಚ್ white light splits into its component colors when it passes through a prism. ಸೊ ಡಿಸ್ಪರ್ಷನ್ ಅನ್ನುವಂಥದ್ದು ಒಂದು ಫೆನಾಮಿನಾನ್, ಒಂದು ಪ್ರೋಸೆಸ್. ಇಲ್ಲಿ ವೈಟ್ ಲೈಟನ್ನು ಒಂದು ಪ್ರಿಸಮ್ ಮೂಲಕ ಪಾಸ್ ಮಾಡ್ತಾರೆ. ಆಗ ವೈಟ್ ಲೈಟು ಸ್ಪ್ಲಿಟ್ ಆಗಿ ಅದರ ಕಾಂಪೋನೆಂಟ್ ಕಲರ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ದ ಬ್ಯಾಂಡ್ ಆಫ್ ಕಲರ್ಸ್ ಆಫ್ ಲೈಟ್ ಈಸ್ ಕಾಲ್ಡ್ ಸ್ಪೆಕ್ಟ್ರಮ್. ಸೊ ಆ ಬ್ಯಾಂಡ್ ಏನು ಫಾರ್ಮ್ ಆಗುತ್ತಲ್ವ, ಕಲರ್ಸ್ ಆಫ್ ಲೈಟ್, ಕಲರ್ಸಿನ ಒಂದು ಬ್ಯಾಂಡು, ಅದನ್ನು ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಸೊ ಇದು ಯಾಕಾಗುತ್ತೆ ಅಂದರೆ, ದಿಸ್ ಹ್ಯಾಪನ್ಸ್ ಬಿಕಾಸ್ ಡಿಫರೆಂಟ್ ಕಲರ್ಸ್ ಆಫ್ ಲೈಟ್ ಹ್ಯಾವ್ ಡಿಫರೆಂಟ್ ವೇವ್ಲೆಂತ್ಸ್ ಆ್ಯಂಡ್ ದೇರ್ ಫೋರ್ ದೇ ರಿಫ್ರ್ಯಾಕ್ಟ್ ಬೈ ಡಿಫರೆಂಟ್ ಅಮೌಂಟ್ಸ್ ಇನ್ ಎ ಮೀಡಿಯಮ್. ಸೊ ಬೇರೆ ಬೇರೆ ಕಲರ್ಗಳಿಗೆ ಬೇರೆಯಾದಂತಹ ವೇವ್ಲೆಂತ್ ಇರುತ್ತೆ. ಸೊ ಅದು ರಿಫ್ರ್ಯಾಕ್ಟ್ ಆಗಿ, ಅಂದರೆ ಡಿಫ್ರೆಂಟ್ ಅಮೌಂಟ್, ರಿಫ್ರ್ಯಾಕ್ಟ್ ಅಂತ ಅಂದರೆ ಬೆಂಡ್ ಆಗುವಂಥದ್ದು. ಸೊ ಡಿಫ್ರೆಂಟ್ ಅಮೌಂಟಲ್ಲಿ ಬೆಂಡ್ ಆಗುತ್ತೆ. ಸೊ ವೈಲೆಟ್ ಲೈಟ್ ಬೆಂಡ್ಸ್ ದ ಮೋಸ್ಟ್ ವೈಲ್ ರೆಡ್ ಲೈಟ್ ಬೆಂಡ್ಸ್ ದ ಲೀಸ್ಟ್, ಪ್ರೊಡ್ಯೂಸಿಂಗ್ ಎ ಸ್ಪೆಕ್ಟ್ರಮ್ ಆಫ್ ಕಲರ್ಸ್. ಸೊ ವೈಲೆಟ್ ಲೈಟು ಜಾಸ್ತಿ ಬೆಂಡ್ ಆಗುತ್ತೆ, ರೆಡ್ ಲೈಟು ತುಂಬಾ ಕಡಿಮೆ ಬೆಂಡ್ ಆಗುತ್ತೆ. ಸೊ ಆಗ ಒಂದು ಸ್ಪೆಕ್ಟ್ರಮ್ ಆಫ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಲೆನ್ಸ್? ಎಕ್ಸ್ಪ್ಲೈನ್ ದ ಟೈಪ್ಸ್. ಸೊ ಲೆನ್ಸ್ ಅಂದರೆ ಏನು ಆ್ಯಂಡ್ ಅದರ ಟೈಪ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಲೆನ್ಸ್ ಅಂದರೆ, ಎ ಲೆನ್ಸ್ ಈಸ್ ಎ ಟ್ರಾನ್ಸ್ಪರೆಂಟ್ ಆಪ್ಟಿಕಲ್ ಡಿವೈಸ್ ಮೇಡ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಬೌಂಡೆಡ್ ಬೈ ಅಟ್ ಲೀಸ್ಟ್ ಒನ್ ಕರ್ವ್ಡ್ ಸರ್ಫೇಸ್. ಲೆನ್ಸ್ ಅನ್ನುವಂಥದ್ದು ಒಂದು ಟ್ರಾನ್ಸ್ಪರೆಂಟ್ ಆಪ್ಟಿಕಲ್ ಡಿವೈಸು. ಇದನ್ನು ಗ್ಲಾಸ್ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಇದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಕರ್ವ್ಡ್ ಸರ್ಫೇಸ್ ಪ್ರೆಸೆಂಟ್ ಇರುತ್ತೆ. ಸೊ ಇದರ ಟೈಪ್ಸ್ ನೋಡೋದಾದರೆ, ಇದರಲ್ಲಿ 2 ಟೈಪ್ಸ್, ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸ್. ಫಸ್ಟ್ ಒನ್, ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಇಟ್ ಈಸ್ ದ ಲೆನ್ಸ್ ಥಿಕ್ಕರ್ ಎಟ್ ದ ಮಿಡಲ್ ಆ್ಯಂಡ್ ಥಿನ್ನರ್ ಎಟ್ ದ ಎಡ್ಜಸ್. ಸೊ ಕಾನ್ವೆಕ್ಸ್ ಲೆನ್ಸ್ ಅನ್ನುವಂಥದ್ದು ಒಂದು ಲೆನ್ಸು. ಇದರಲ್ಲಿ ಮಿಡಲಲ್ಲಿ ತಿಕ್ಕಾಗಿರುತ್ತೆ, ದಪ್ಪ ಇರುತ್ತೆ, ಆ್ಯಂಡ್ ಎಡ್ಜಸ್ಸಲ್ಲಿ, ತುದಿಯಲ್ಲಿ ತಿನ್ನಾಗಿರುತ್ತೆ, ತೆಳುವಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೆ ಕಾನ್ವೆಕ್ಸ್ ಲೆನ್ಸ್. ಸೊ ಇದರ ಮಿಡಲಲ್ಲಿ ಏನಾಗಿದೆ, ತಿಕ್ಕಾಗಿದೆ, ಹೌದಾ, ದಪ್ಪ ಆಗಿದೆ. ಎಡ್ಜಸ್ಗಳಲ್ಲಿ ತಿನ್ನಾಗಿದೆ, ತೆಳುವಾಗಿರುವಂಥದ್ದು. ಇಟ್ ಕನ್ವರ್ಜಸ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಪಾಸಸ್ ಥ್ರೂ ಇಟ್.
ಸೊ ತನ್ನ ಮೂಲಕ ಏನು ಪ್ಯಾರಲಲ್ ಬೀಮ್ಸ್ ಆಫ್ ಲೈಟ್ ಪಾಸ್ ಆಗುತ್ತಲ್ವಾ, ಸೊ ಇವುಗಳನ್ನು ಕನ್ವರ್ಜ್ ಮಾಡುತ್ತೆ, ಅಂದರೆ ಒಂದು ಕಡೆ ಫೋಕಸ್ ಮಾಡುತ್ತೆ. ಯೂಸ್ಡ್ ಇನ್ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್, ಮೈಕ್ರೋಸ್ಕೋಪ್. ಸೊ ಕಾನ್ವೆಕ್ಸ್ ಲೆನ್ಸಸ್ಗಳನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸಸಲ್ಲಿ ಯೂಸ್ ಮಾಡ್ತಾರೆ, ಮೈಕ್ರೋಸ್ಕೋಪ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಅಂದರೆ ಬೂತ್ ಕನ್ನಡಿ, ಸೊ ಅದರಲ್ಲೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಕಾನ್ಕೇವ್ ಲೆನ್ಸ್. ಇಟ್ ಈಸ್ ದ ಲೆನ್ಸ್ ಥಿನ್ನರ್ ಎಟ್ ದ ಮಿಡಲ್ ಆ್ಯಂಡ್ ಥಿಕ್ಕರ್ ಎಟ್ ದ ಎಡ್ಜಸ್. ಸೊ ಕಾನ್ಕೇವ್ ಲೆನ್ಸ್ ಅನ್ನುವಂಥದ್ದು ಕೂಡ ಒಂದು ಲೆನ್ಸು. ಇದರಲ್ಲಿ ಮಿಡಲಲ್ಲಿ ಥಿನ್ ಆಗಿರುತ್ತೆ, ತೆಳುವಾಗಿರುತ್ತೆ, ಆ್ಯಂಡ್ ಎಡ್ಜಸ್ಸಲ್ಲಿ ಥಿಕ್ಕರ್ ಆಗಿರುತ್ತೆ, ದಪ್ಪ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಇದು ಕಾನ್ಕೇವ್ ಲೆನ್ಸು. ಸೊ ಮಿಡಲಲ್ಲಿ ಏನಾಗಿದೆ, ಥಿನ್ ಆಗಿದೆ, ಎಡ್ಜಸ್ಗಳಲ್ಲಿ ಥಿಕ್ಕಾಗಿದೆ. ಇಟ್ ಡೈವರ್ಜಸ್ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಪಾಸಸ್ ಥ್ರೂ ಇಟ್. ಸೊ ಇದೇನು ಮಾಡುತ್ತೆ, ಇದ್ರ ಮೂಲಕ ಪಾಸ್ ಆಗುವಂತಹ ಪ್ಯಾರಲಲ್ ಬೀಮ್ ಆಫ್ ಲೈಟನ್ನು ಡೈವರ್ಜ್ ಮಾಡುತ್ತೆ, ಅಂದರೆ ಸ್ಕ್ಯಾಟರ್ ಮಾಡುವಂಥದ್ದು. ಯೂಸ್ಡ್ ಇನ್ ಟಾರ್ಚಸ್. ಸೊ ಇದನ್ನು ಟಾರ್ಚ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ಕೂಡ ಟಾರ್ಚೆಲ್ಲ ಯೂಸ್ ಮಾಡಿದ್ದೀರಲ್ವಾ, ಸೊ ಟಾರ್ಚ್ಗಳಲ್ಲಿ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಬೆಳಕು ಚದುರುತ್ತೆ, ಹೌದಾ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಆಸ್ಮೋಸಿಸ್, ಡಿಫ್ಯೂಷನ್ ಆ್ಯಂಡ್ ಕನ್ವೆಕ್ಷನ್? ಸೊ ಇಲ್ಲಿ ಡೆಫಿನೇಷನ್ಸ್ ಬರಿಬೇಕು. ಆಸ್ಮೋಸಿಸ್ ಅಂದರೆ, ಆಸ್ಮೋಸಿಸ್ ಈಸ್ ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಎ ರೀಜನ್ ಆಫ್ lower solute concentration to a region of higher solute concentration through a semi-permeable membrane. ಸೊ ಆಸ್ಮೋಸಿಸ್ ಅನ್ನುವಂಥದ್ದು ಒಂದು ಪ್ರೋಸೆಸ್. ಇಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು ಮೂಮೆಂಟ್ ಆಗುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಮೂಮೆಂಟ್ ಆಗುತ್ತೆ ಅಂದರೆ, ಫ್ರಮ್ ದ ರೀಜನ್ ಆಫ್ ಲೋಯರ್ ಸಲ್ಯೂಟ್ ಕಾನ್ಸಂಟ್ರೇಷನ್. ಸೊ ಕಡಿಮೆ ಸಲ್ಯೂಟ್ ಎಲ್ಲಿರುತ್ತೆ ಅಲ್ಲಿಂದ ಜಾಸ್ತಿ ಸಲ್ಯೂಟ್ ಇರುವಂತಹ ಕಡೆಗೆ ಆ ರೀಜನ್ಗೆ ಮೂವ್ ಆಗುತ್ತೆ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಅವುಗಳ ನಡುವೆ ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇರುತ್ತೆ, ಹೈಯರ್ ಕಾನ್ಸಂಟ್ರೇಷನ್ ಮತ್ತು ಲೋಯರ್ ಕಾನ್ಸಂಟ್ರೇಷನ್ನ ನಡುವೆ. ನೆಕ್ಸ್ಟ್ ಒನ್, ಡಿಫ್ಯೂಷನ್. ಡಿಫ್ಯೂಷನ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಪಾರ್ಟಿಕಲ್ಸ್ ಮೂವ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಎ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್. ಸೊ ಇದು ಆಸ್ಮೋಸಿಸ್ನ ಆಪೋಸಿಟ್ಟು. ಸೊ ಇಲ್ಲೇನಾಗ್ತಿದೆ, ಡಿಫ್ಯೂಷನ್ ಅನ್ನುವಂಥದ್ದು ಒಂದು ಪ್ರೋಸೆಸ್ಸು. ಇಲ್ಲಿ ಪಾರ್ಟಿಕಲ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋಯರ್ ಕಾನ್ಸಂಟ್ರೇಷನ್ ರೀಜನ್ ಕಡೆಗೆ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಒನ್, ಕನ್ವೆಕ್ಷನ್. ಸೊ ಕನ್ವೆಕ್ಷನ್ ಈಸ್ ದ ಪ್ರೋಸೆಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಬೈ ದ ಬಲ್ಕ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ವಿತಿನ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಸೊ ಕನ್ವೆಕ್ಷನ್ ಅನ್ನುವಂಥದ್ದು ಒಂದು ಪ್ರೋಸೆಸ್. ಇಲ್ಲಿ ಲಿಕ್ವಿಡ್ಸ್ ಮತ್ತು ಗ್ಯಾಸಸ್ಸಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ಗಳು, ಓಕೆ, ಸೊ ಅವು ಬಲ್ಕ್ ಮೂಮೆಂಟ್, ಒಂದೇ ಸಲಕ್ಕೆ ಎಲ್ಲ ಮಾಲಿಕ್ಯೂಲ್ಸ್ಗಳು ಮೂವ್ ಆಗ್ತಿದ್ದಾವೆ, ಆಗ ಹೀಟ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಸೊ ಆ ಪ್ರೋಸೆಸ್ಸನ್ನು ಕನ್ವೆಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಅಮ್ಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಸೊ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಬಗ್ಗೆ ಬರೀಬೇಕು. ಫಸ್ಟ್ ಒನ್, ಅಮ್ಮೀಟರ್. ಆ್ಯನ್ ಅಮ್ಮೀಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಮೆಷರ್ ಎ ಕರೆಂಟ್ ಇನ್ ಎ ಸರ್ಕ್ಯೂಟ್. ಸೊ ಅಮ್ಮೀಟರ್ ಅನ್ನುವಂಥದ್ದು ಒಂದು ಡಿವೈಸು. ಇದನ್ನು ಸರ್ಕ್ಯೂಟಲ್ಲಿ ಇರುವಂತಹ ಕರೆಂಟನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯನ್ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಸರ್ಕ್ಯೂಟ್ ಟು ಮೆಷರ್ ದ ಎಂಟೈರ್ ಫ್ಲೋ ಆಫ್ ಕರೆಂಟ್. ಸೊ ಅಮ್ಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ, ಯಾಕೆ, ಟು ಮೆಷರ್ ದ ಎಂಟೈರ್ ಫ್ಲೋ ಆಫ್ ಕರೆಂಟ್. ಆ್ಯನ್ ಐಡಿಯಲ್ ಅಮ್ಮೀಟರ್ ಹ್ಯಾಸ್ ವೆರಿ ಲೋ ರೆಸಿಸ್ಟೆನ್ಸ್ ಸೊ ದಟ್ ಎ ಸ್ಮಾಲ್ ವೋಲ್ಟೇಜ್ ಡ್ರಾಪ್ ಅಕ್ಕರ್ಸ್ ಇನ್ ದ ಸರ್ಕ್ಯೂಟ್. ಸೊ ಐಡಿಯಲ್ ಅಮ್ಮೀಟರಲ್ಲಿ ತುಂಬಾ ಕಡಿಮೆ ರೆಸಿಸ್ಟೆನ್ಸ್ ಇರುತ್ತೆ, ಸೊ ಆದ್ದರಿಂದ ವೋಲ್ಟೇಜ್ ಡ್ರಾಪ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಕರೆಂಟ್ ಮೇ ಬಿ ಮೆಷರ್ಡ್ ಇನ್ ದ ಮಿಲಿ ಆಂಪಿಯರ್ ಆರ್ ಮೈಕ್ರೋ ಆಂಪಿಯರ್ ರೇಂಜ್. ಸೊ ಕರೆಂಟನ್ನು ಮಿಲಿ ಆಂಪಿಯರ್ ಅಥವಾ ಮೈಕ್ರೋ ಆಂಪಿಯರ್ ರೇಂಜಲ್ಲಿ ಮೆಷರ್ ಮಾಡ್ತಾರೆ. ಇನ್ ಎ ಸರ್ಕ್ಯೂಟ್ ದ ಅಮ್ಮೀಟರ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಎ. ಸೊ ಸರ್ಕ್ಯೂಟಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಂದ ಅಮ್ಮೀಟರ್ನ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ವೋಲ್ಟ್ ಮೀಟರ್. ಎ ವೋಲ್ಟ್ ಮೀಟರ್ ಈಸ್ ಎ ಡಿವೈಸ್ used to measure potential difference between
2 ಪಾಯಿಂಟ್ಸ್ ಇನ್ ಎ ಸರ್ಕ್ಯೂಟ್. ಸೊ ವೋಲ್ಟ್ ಮೀಟರ್ ಅನ್ನುವಂಥದ್ದು ಒಂದು ಡಿವೈಸು. ಸೊ ಇಲ್ಲಿ ಇದನ್ನು ಒಂದು ಸರ್ಕ್ಯೂಟಲ್ಲಿ 2 ಪಾಯಿಂಟ್ಸ್ಗಳ ನಡುವೆ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ ಅದನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಎ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ದ ಕಾಂಪೊನೆಂಟ್ಸ್ ಇನ್ ಎ ಸರ್ಕ್ಯೂಟ್. ಸೊ ವೋಲ್ಟ್ ಮೀಟರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಆ್ಯನ್ ಐಡಿಯಲ್ ವೋಲ್ಟ್ ಮೀಟರ್ ಹ್ಯಾಸ್ ವೆರಿ ಹೈ ರೆಸಿಸ್ಟೆನ್ಸ್ ಸೊ ದಟ್ ಇಟ್ ಡಸ್ ನಾಟ್ ಡ್ರಾ ಕರೆಂಟ್ ಫ್ರಮ್ ದ ಸರ್ಕ್ಯೂಟ್. ಸೊ ಐಡಿಯಲ್ ವೋಲ್ಟ್ ಮೀಟರಲ್ಲಿ ತುಂಬಾ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಆದ್ದರಿಂದ ಇದು ಸರ್ಕ್ಯೂಟಿಂದ ಕರೆಂಟನ್ನು ಡ್ರಾ ಮಾಡಲ್ಲ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಷರ್ಡ್ ಇನ್ ಮಿಲಿವೋಲ್ಟ್, ವೋಲ್ಟ್ ಆರ್ ಕಿಲೋ ವೋಲ್ಟ್ ರೇಂಜ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮಿಲಿವೋಲ್ಟ್, ವೋಲ್ಟ್ ಅಥವಾ ಕಿಲೋ ವೋಲ್ಟ್ ರೇಂಜಲ್ಲಿ ಮೆಷರ್ ಮಾಡ್ತಾರೆ. ಇನ್ ಎ ಸರ್ಕ್ಯೂಟ್ ದ ವೋಲ್ಟ್ ಮೀಟರ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ವಿ. ಸೊ ಸರ್ಕ್ಯೂಟಲ್ಲಿ ವೋಲ್ಟ್ ಮೀಟರ್ನ ಕ್ಯಾಪಿಟಲ್ ಲೆಟರ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಆಪ್ಟಿಕಲ್ ಫೈಬರ್. ಸೊ ಇಲ್ಲಿ ಆಪ್ಟಿಕಲ್ ಫೈಬರ್ನ ಬಗ್ಗೆ ಬರೀಬೇಕು. ಆಪ್ಟಿಕಲ್ ಫೈಬರ್ ಈಸ್ ಎ ಥಿನ್ ಫ್ಲೆಕ್ಸಿಬಲ್ ಸ್ಟ್ಯಾಂಡ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ used to transmit light signals over long distances. ಆಪ್ಟಿಕಲ್ ಫೈಬರ್ ಅನ್ನುವಂಥದ್ದು ಒಂದು ಥಿನ್ ಫ್ಲೆಕ್ಸಿಬಲ್ ಸ್ಟ್ಯಾಂಡು. ಸೊ ಇದನ್ನು ಗ್ಲಾಸ್ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಆ್ಯಂಡ್ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ಲಾಂಗ್ ಡಿಸ್ಟೆನ್ಸ್ಗಳಿಗೆ ಲೈಟ್ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇದು ಯಾವುದರ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಟ್ ಕನ್ಸಿಸ್ಟ್ ಆಫ್ ಕೋರ್, ಕ್ಲಾಡಿಂಗ್ ಆ್ಯಂಡ್ ಪ್ರೊಟೆಕ್ಟಿವ್ ಜಾಕೆಟ್. ಸೊ ಇದರಲ್ಲಿ ಕೋರ್, ಕ್ಲಾಡಿಂಗ್ ಮತ್ತು ಪ್ರೊಟೆಕ್ಟಿವ್ ಜಾಕೆಟ್ ಇರುತ್ತೆ. ಸೊ ಕೋರ್ ಅಂತ ಅಂದರೆ ಇನ್ನರ್ ಗ್ಲಾಸ್ ರೀಜನ್. ಸೊ ಗ್ಲಾಸಲ್ಲಿರುವಂಥ ಒಂದು ಇನ್ನರ್ ರೀಜನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ಕ್ಲಾಡಿಂಗ್. ಕ್ಲಾಡಿಂಗ್ ಅಂತ ಅಂದರೆ ಔಟರ್ ಲೇಯರ್ ವಿತ್ ಲೋಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಟು ಮೇಂಟೈನ್ ರಿಫ್ಲೆಕ್ಷನ್. ಸೊ ಇದು ಒಂದು ಔಟರ್ ಲೇಯರ್. ಸೊ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಟು ಮೇಂಟೈನ್ ರಿಫ್ಲೆಕ್ಷನ್. ಆ್ಯಂಡ್ ಜಾಕೆಟ್ ಬಂದು ಪ್ರೊಟೆಕ್ಟಿವ್ ಜಾಕೆಟು. ಸೊ ಅದೇನು ಮಾಡುತ್ತೆ, ಪ್ರೊಟೆಕ್ಟಿವ್ ಕವರಿಂಗ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಆಪ್ಟಿಕಲ್ ಫೈಬರ್ಸ್ ಆರ್ ಯೂಸ್ಡ್ ಇನ್ ಟೆಲಿಕಮ್ಯುನಿಕೇಷನ್ಸ್, ಮೆಡಿಕಲ್ ಎಂಡೋಸ್ಕೋಪಿ ಆ್ಯಂಡ್ ಸೆನ್ಸಾರ್ಸ್ ಎಕ್ಸೆಟ್ರಾ. ಸೊ ಟೆಲಿಕಮ್ಯುನಿಕೇಷನ್ಸಲ್ಲಿ ಯೂಸ್ ಮಾಡ್ತಾರೆ, ಮೆಡಿಕಲ್ ಎಂಡೋಸ್ಕೋಪಿಯಲ್ಲಿ ಆ್ಯಂಡ್ ಸೆನ್ಸಾರ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ರೈಟ್ 3 differences between ರಿಯಲ್ ಇಮೇಜ್ ಆ್ಯಂಡ್ ವರ್ಚುವಲ್ ಇಮೇಜ್. ಸೊ ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ ನಡುವೆ ಇರುವಂಥ ಡಿಫರೆನ್ಸಸ್ ಬರೀಬೇಕು. ರಿಯಲ್ ಇಮೇಜ್, ರಿಯಲ್ ಇಮೇಜಸ್ ಆರ್ ಫಾರ್ಮ್ಡ್ ಡ್ಯೂ ಟು ದ ಆ್ಯಕ್ಚುಯಲ್ ಇಂಟರ್ಸೆಕ್ಷನ್ ಆಫ್ ದ ಲೈಟ್ ರೇಸ್. ಸೊ ರಿಯಲ್ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಆ್ಯಕ್ಚುಯಲ್ ಇಂಟರ್ಸೆಕ್ಷನ್ ಆಫ್ ಲೈಟ್ ರೇಸಿಂದ. ಆ್ಯಂಡ್ ವರ್ಚುವಲ್ ಇಮೇಜಸ್ ಆರ್ ಫಾರ್ಮ್ಡ್ ಡ್ಯೂ ಟು ದ ಇಮ್ಯಾಜಿನರಿ ಇಂಟರ್ಸೆಕ್ಷನ್ ಆಫ್ ಲೈಟ್ ರೇಸ್. ಸೊ ವರ್ಚುವಲ್ ಇಮೇಜಸ್ ಫಾರ್ಮ್ ಆಗೋದು ಇಮ್ಯಾಜಿನರಿ ಇಂಟರ್ಸೆಕ್ಷನ್ ಆಫ್ ಲೈಟ್ ರೇಸಿಂದ. ಆ್ಯಂಡ್ ರಿಯಲ್ ಇಮೇಜಸ್ ಆರ್ ಫಾರ್ಮ್ಡ್ ಬೈ ಎ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರಿಂದ ರಿಯಲ್ ಇಮೇಜಸ್ಸು ಫಾರ್ಮ್ ಆಗುತ್ತೆ. ಪ್ಲೇನ್, ಕಾನ್ಕೇವ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಫಾರ್ಮ್ ಎ ವರ್ಚುವಲ್ ಇಮೇಜ್. ಸೊ ಪ್ಲೇನು, ಕಾನ್ಕೇವ್ ಲೆನ್ಸು ಮತ್ತು ಕಾನ್ವೆಕ್ಸ್ ಮಿರರಿಂದ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ರಿಯಲ್ ಇಮೇಜಸ್ ಆರ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಸೊ ಸ್ಕ್ರೀನಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ವರ್ಚುವಲ್ ಇಮೇಜಸ್ ಅಪಿಯರ್ ಟು ಬಿ ಆನ್ ದ ಲೆನ್ಸ್ ಆರ್ ಮಿರರ್ ಇಟ್ ಸೆಲ್ಫ್. ಲೆನ್ಸ್ ಅಥವಾ ಮಿರರಲ್ಲಿ ವರ್ಚುವಲ್ ಇಮೇಜು ಅಪಿಯರ್ ಆಗುತ್ತೆ. ರಿಯಲ್ ಇಮೇಜಸ್ ಆರ್ ಆಲ್ವೇಸ್ ಇನ್ವರ್ಟೆಡ್. ಸೊ ರಿಯಲ್ ಇಮೇಜಸ್ಗಳು ಯಾವಾಗಲೂ ಕೂಡ ಇನ್ವರ್ಟೆಡ್ ಆಗಿರುತ್ತೆ. ಇನ್ವರ್ಟೆಡ್ ಅಂದರೆ ತಲೆ ಕೆಳಗಾಗಿರುತ್ತೆ ಅಥವಾ ಉಲ್ಟಾ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ವರ್ಚುವಲ್ ಇಮೇಜಸ್ ಆರ್ ಆಲ್ವೇಸ್ ಎರೆಕ್ಟ್. ಸೊ ವರ್ಚುವಲ್ ಇಮೇಜು ಎರೆಕ್ಟ್ ಆಗಿರುತ್ತೆ. ಎರೆಕ್ಟ್ ಅಂದರೆ ಸ್ಟ್ರೈಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಎಕ್ಸ್-ರೇಸ್. ಸೊ ಎಕ್ಸ್-ರೇಸ್ನ ಪ್ರಾಪರ್ಟೀಸ್ ಬರೀಬೇಕು. ದೇ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿತ್ ವೆರಿ ಶಾರ್ಟ್ ವೇವ್ ಲೆಂತ್ಸ್. ಸೊ ಎಕ್ಸ್ರೇ ಅನ್ನುವಂಥದ್ದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವು. ಸೊ ಇದರ ವೇವ್ ಲೆಂತ್ ತುಂಬಾ ಕಡಿಮೆ ಇರುತ್ತೆ, ಶಾರ್ಟ್ ವೇವ್ ಲೆಂತ್. ದ ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ ಲೈಟ್.
ಸೊ ಸ್ಪೀಡ್ ಆಫ್ ಲೈಟ್ನ ಜೊತೆಗೆ ಟ್ರಾವೆಲ್ ಮಾಡುತ್ತೆ. ದೇ ಹ್ಯಾವ್ ಹೈ ಪೆನಿಟ್ರೇಟಿಂಗ್ ಪವರ್ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ಸೊ ನಿಮ್ಗೆ ಗೊತ್ತಿದೆ, ಈಗ ಎಕ್ಸ್ರೇ ಎಲ್ಲ ತೆಗಿತಾರಲ್ವ, ಸೊ ಡಯಾಗ್ನೈಸ್ ಮಾಡೋದಕ್ಕೆ ಈಗ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಅಂದರೆ ಅಲ್ಲಿ ಎಕ್ಸ್ರೇನ ಪಾಸ್ ಮಾಡ್ತಾರೆ, ಅಂದರೆ ಅದು ಒಳಗಡೆ ಹೋಗುತ್ತಲ್ವ, ಸೊ ಪೆನಿಟ್ರೇಷನ್ ಅಂತ ಕರಿತೀವಿ ಅದನ್ನು. ಸೊ ಅದಕ್ಕೆ ಪೆನಿಟ್ರೇಟಿಂಗ್ ಪವರ್ ತುಂಬಾ ಜಾಸ್ತಿ ಇದೆ. ಎಕ್ಸ್ರೇಸ್ ಕ್ಯಾನ್ ಅಯೋನೈಸ್ ಗ್ಯಾಸಸ್ ಆ್ಯಂಡ್ ಪ್ರೊಡ್ಯೂಸ್ ಫ್ಲೋರಿಸೆನ್ಸ್ ಇನ್ ಸರ್ಟೈನ್ ಸಬ್ಸ್ಟಾನ್ಸಸ್. ಸೊ ಎಕ್ಸ್ರೇಸು ಒಂದಿಷ್ಟು ಗ್ಯಾಸಸ್ಗಳನ್ನು ಅಯೋನೈಸ್ ಮಾಡುತ್ತೆ ಆ್ಯಂಡ್ ಒಂದಿಷ್ಟು ಸಬ್ಸ್ಟಾನ್ಸ್ಗಳಲ್ಲಿ ಫ್ಲೋರಿಸೆನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಒಂದು ಶಾರ್ಟರ್ ವೇವ್ ಲೆಂತ್ ಇರುವಂಥ ಲೈಟು ಒಳಗಡೆ ಹೋಗುತ್ತೆ, ಹೊರಗಡೆ ಬರಬೇಕಾದ್ರೆ ಅದು ಒಂದು ಲಾಂಗರ್ ವೇವ್ ಲೆಂತ್ನ ಕ್ರಿಯೇಟ್ ಮಾಡುತ್ತೆ. ದೇ ಅಫೆಕ್ಟ್ ಫೋಟೋಗ್ರಾಫಿಕ್ ಫಿಲ್ಮ್ಸ್ ಮೇಕಿಂಗ್ ದೆಮ್ ಯೂಸ್ಫುಲ್ ಇನ್ ರೇಡಿಯೋಗ್ರಫಿ. ಸೊ ಇದು ಫೋಟೋಗ್ರಾಫಿಕ್ ಫಿಲ್ಮ್ಸನ್ನು ಅಫೆಕ್ಟ್ ಮಾಡುತ್ತೆ ಆ್ಯಂಡ್ ರೇಡಿಯೋಗ್ರಫಿಯಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇದನ್ನು. ಆ್ಯಂಡ್ ದೇ ಆರ್ ಯೂಸ್ಡ್ ಇನ್ ಮೆಡಿಕಲ್ ಡಯಾಗ್ನೋಸಿಸ್. ಸೊ ಆಗಲೇ ಹೇಳಿದೆ ಫ್ರ್ಯಾಕ್ಚರ್ಸ್ ಆಗಿರ್ಬೋದು, ಸೊ ಅದರಲ್ಲೆಲ್ಲವೂ ಕೂಡ ಎಕ್ಸ್ರೇಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ. ಸೊ ಕೂಲಮ್ಸ್ ಲಾ ಬಗ್ಗೆ ಬರೀಬೇಕು. ಸ್ಟೇಟ್ಮೆಂಟು, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ between two stationary point charges is directly proportional to the product of their charges and inversely proportional to the square of the distance between them. ಎರಡು ಸ್ಟೇಷ್ನರಿ ಪಾಯಿಂಟ್ ಚಾರ್ಜಸ್ನ ನಡುವೆ ಇರುವಂಥ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು, ಸೊ ಅವುಗಳ ಚಾರ್ಜಸ್ ಏನಿದೆ ಅದರ ಪ್ರಾಡಕ್ಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಆ್ಯಂಡ್ ಆ ಪಾಯಿಂಟ್ ಚಾರ್ಜಸ್ ಏನಿದೆ ಅವುಗಳ ನಡುವೆ ಇರುವಂಥ ಡಿಸ್ಟೆನ್ಸ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಎಫ್ ಈಕ್ವಲ್ಸ್ ಕೆ ಇಂಟು Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಎಫ್ ಅಂತ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, Q1 Q2 ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್, ಆರ್ ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್, ಕೆ ಅಂದರೆ ಕೂಲಮ್ಸ್ ಕಾನ್ಸ್ಟಂಟ್. ದ ಫೋರ್ಸ್ acts along the line joining the charges is repulsive for like charges and attractive for unlike charges. ಸೊ ಎರಡು ಚಾರ್ಜ್ಗಳು ಏನು ಒಂದು ಲೈನಲ್ಲಿ ಜಾಯ್ನ್ ಆಗುತ್ತಲ್ವ, ಸೊ ಅವುಗಳ ನಡುವೆ ಅಂತ ಇರುವಂಥ ಫೋರ್ಸ್, ಇನ್ ಕೇಸ್ ಆ ಚಾರ್ಜಸ್ಗಳು ಲೈಕ್ ಚಾರ್ಜಸ್ ಆಗಿದ್ರೆ ಅಂದರೆ ಸೇಮ್ ಚಾರ್ಜಸ್ ಆಗಿದ್ರೆ, ಸೊ ಅಲ್ಲಿ ರಿಪಲ್ಸಿವ್ ಅಂದರೆ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಅವು ಅನ್ಲೈಕ್ ಚಾರ್ಜಸ್ ಆಗಿದ್ರೆ ಅಂದರೆ ಅಪೋಸಿಟ್ ಚಾರ್ಜಸ್ ಆಗಿದ್ರೆ, ಸೊ ಅವುಗಳ ನಡುವೆ ಅಟ್ರಾಕ್ಟಿವ್ ಫೋರ್ಸು ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಅಡೆಸಿವ್ ಆ್ಯಂಡ್ ಕೋಯೆಸಿವ್ ಫೋರ್ಸ್? ಗಿವ್ ಎಕ್ಸಾಂಪಲ್. ಸೊ ಕೋಯೆಸಿವ್ ಫೋರ್ಸ್, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ಸೇಮ್ ಸಬ್ಸ್ಟಾನ್ಸ್ ಈಸ್ ಕಾಲ್ಡ್ ಕೋಯೆಸಿವ್ ಫೋರ್ಸ್. ಸೊ ಸೇಮ್ ಸಬ್ಸ್ಟಾನ್ಸ್, ಸೊ ಒಂದೇ ರೀತಿಯಾದಂಥ ಸಬ್ಸ್ಟಾನ್ಸ್ ಇದೆ, ಅವುಗಳಲ್ಲಿರುವಂಥ ಮಾಲಿಕ್ಯೂಲ್ಸ್ಗಳ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಕೋಯೆಸಿವ್ ಫೋರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್. ಸೊ ವಾಟರ್ ಮಾಲಿಕ್ಯೂಲ್ಸ್ಗಳ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಕೋಯೆಸಿವ್ ಫೋರ್ಸ್ ಅಂತ ಕರೀತಾರೆ. ಸೊ ಅಲ್ಲಿ ಎಲ್ಲವೂ ಕೂಡ ವಾಟರ್ ಮಾಲಿಕ್ಯೂಲ್ಸ್ಗಳೇ. ನೆಕ್ಸ್ಟ್ ಇಸ್ ಅಡೆಸಿವ್ ಫೋರ್ಸ್, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ಡಿಫರೆಂಟ್ ಸಬ್ಸ್ಟಾನ್ಸಸ್ ಈಸ್ ಕಾಲ್ಡ್ ಅಡೆಸಿವ್ ಫೋರ್ಸ್. ಇಲ್ಲಿ ಡಿಫರೆಂಟ್ ಸಬ್ಸ್ಟಾನ್ಸ್ಗಳ ಮಾಲಿಕ್ಯೂಲ್ಸ್ಗಳ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಅಡೆಸಿವ್ ಫೋರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ಲೀಫ್. ಸೊ ಒಂದು ಎಲೆ ಮೇಲೆ ಒಂದು ವಾಟರ್ ಮಾಲಿಕ್ಯೂಲ್, ವಾಟರ್ ಡ್ರಾಪ್ಲೆಟ್ ಬಿದ್ದಿರುತ್ತೆ, ಹೌದಾ, ನೀರಿನ ಹನಿ. ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಬೇರೆ, ಲೀಫ್ ಬೇರೆ. ಸೊ ಇವುಗಳ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಅಡೆಸಿವ್ ಫೋರ್ಸ್ ಅಂತ ಕರೀತಾರೆ.